ನಮ್ಮ ಸಂಘಟನೆಯನ್ನ, ಹಿಂದುತ್ವವನ್ನ, ನಮ್ಮ ಐಕ್ಯತೆಯನ್ನ ನಾವು ಕಾಪಾಡಿಕೊಳ್ಬೇಕು. ಎಲ್ಲಿ ನಮ್ಮಲ್ಲಿ ಐಕ್ಯತೆ ಇದೆ, ನಮ್ಮ ಸಂಘಟನೆ ಗಟ್ಟಿ ಇದೆ, ನಮ್ಮನ್ನ ಮುಟ್ಲಿಕ್ಕೆ ಆ ಯೋಚನೆ ಮಾಡ್ತಾರೆ. ನನ್ನ ದೃಷ್ಟಿಯಲ್ಲಿ ನಮ್ಮ ವಿರೋಧಿಗಳು ನಮ್ಮ ಬೇರೆ ಅನ್ಯಮತೀಯರಲ್ಲ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಧರ್ಮದ ಒಳಗಡೆನೇ ಇದ್ದಾರೆ. ಬೇರೆ ಬೇರೆ ಕಾರಣಕ್ಕಿಂತ, ರಾಜಕೀಯ ಕಾರಣ, ಬೇರೆ ಬೇರೆ ಕಾರಣದ ನಮ್ಮನ್ನು ವಿರೋಧಿಸಿಕೊಂಡು ಅವರಿಂದ ರಕ್ಷಣೆ ಮಾಡಬೇಕು. ನಮ್ಮ ಧರ್ಮದ ಆಚರಣೆ, ನಮ್ಮ ಉತ್ಸವ, ನಮ್ಮ ಉಡುಗೆ ತೊಡುಗೆಗಳು, ನಮ್ಮ ತಿಂಡಿ ತಿನಿಸುಗಳು, ಇದರ ಬಗ್ಗೆ ಮಾಹಿತಿಯನ್ನ ಎಳೆಯರಿಗೆ ಕೊಟ್ಟಾಗ ನಮ್ಮ ಧರ್ಮದ ಬಗ್ಗೆ ತುಂಬಾ ಅರಿವು ಮೂಡುತ್ತದೆ. ಅದರಿಂದ ತುಂಬಾ ಯಶಸ್ಸು ನಮಗೆ ಸಿಕ್ಕಿದೆ. ಒಂದು ಸಂಘದ ಅಥವಾ ಸಂಘ ಪರಿವಾರ ಒಟ್ಟು ಆ ಒಂದು ಕಲ್ಪನೆಯನ್ನೇ ವಿರೋಧಿಸುವಂತ ಒಂದು ದೊಡ್ಡ ಬಣ್ಣ ಹೊರಗಡೆ ಇದೆ. ಆ ಹೊರಗಡೆ ಇರುವಂತಹ ಬಣ್ಣಕ್ಕೆ ಅಥವಾ ನಮ್ಮ ವಿರೋಧಿ ಮಿತ್ರರು ಅಂತ ಅವರನ್ನು ಕರೆಯುವ, ಅಂದ್ರೆ ಅವರು ಯಾವಾಗ್ಲೂ ವಿರೋಧ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಮಗೆ ಪ್ರೇರಣೆ ಹೆಚ್ಚಾಗಿ ಸಿಕ್ಕುವಂತದ್ದು. ಹಾಗಿರುವಂತವರಿಗೆ ನಮ್ಮ ಸಂಘಟನೆಯ ಬಗ್ಗೆ ನಾವು ಏನು ಹೇಳ್ಬಹುದಂತ? ಹೊರಗಿರೋ ನಮ್ಮ ವಿರೋಧಿಗಳಿಗೆ ಹೇಳುವುದಕ್ಕಿಂತ ಮೊದಲು ನಮ್ಮ ಒಳಗಿನಿರುವಂತಹ ಹಿತಶತ್ರುಗಳಿದ್ದಾರೆ, ಅಹಿಂದುಗಳಾದಂತಹ ಹಿಂದೂಗಳನ್ನೇ ನಾವು ಮನಪರಿವೆ ಮಾಡಬೇಕು. ನನ್ನ ದೃಷ್ಟಿಯಲ್ಲಿ ನಮ್ಮ ವಿರೋಧಿಗಳು ನಮ್ಮ ಬೇರೆ ಅನ್ಯಮತೀಯರಲ್ಲ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಧರ್ಮದ ಒಳಗಡೆನೇ ಇದ್ದಾರೆ. ಬೇರೆ ಬೇರೆ ಕಾರಣಕ್ಕಿಂತ, ರಾಜಕೀಯ ಕಾರಣ, ಬೇರೆ ಬೇರೆ ಕಾರಣದ ನಮ್ಮನ್ನು ವಿರೋಧಿಸಿಕೊಂಡು ಅವರಿಂದ ರಕ್ಷಣೆ ಮಾಡಬೇಕು. ನಮ್ಮ ಯುವಕರಿಗೆ, ಯುವತಿಯರಿಗೆ, ಚಿಕ್ಕ ಮಕ್ಕಳಿಗೆ ಸಂಸ್ಕಾರವನ್ನ ಕೊಡಬೇಕು. ಬಾಲ ಸಂಸ್ಕಾರಗಳನ್ನು ನಡೆಸುವಂತ ಶಿಕ್ಷಕರ ಮೂಲಕ ಬೇರೆ ಬೇರೆ ಚಿಕ್ಕ ಚಿಕ್ಕ ಪಂಗಡಗಳನ್ನು ಮಾಡಿ ಅಲ್ಲಿ ಸಭೆ ಸಮಾರಂಭ, ಮಾತೃ ಮಂಡಳಿ, ಅದಕ್ಕೆ ಧಾರ್ಮಿಕ ಭಜನೆ ಇತ್ಯಾದಿಗಳನ್ನ ಮಾಡುವ ಮೂಲಕ ಹಿಂದೂ ಜೀವನ ಪದ್ಧತಿಯನ್ನ, ಹಿಂದೂ ಧರ್ಮವನ್ನ, ಹಿಂದೂ ರಾಷ್ಟ್ರವನ್ನ ಪ್ರೀತಿಸುವ, ನಮ್ಮ ಮೌಲ್ಯ, ಹಿಂದೂ ಮೌಲ್ಯವನ್ನ ಬೋಧಿಸುವಂತಹ ಒಂದು ವ್ಯವಸ್ಥಿತವಾದಂತಹ ವ್ಯವಸ್ಥೆ ವಿಶ್ವ ಹಿಂದೂ ಪರಿಷತ್ತಿನಲ್ಲಿ. ಆ ರೀತಿ ನಮ್ಮನ್ನ ಸಂಘಟಿಸಿ, ಹಿಂದೂಗಳನ್ನ ಸಂಘಟಿಸಿ, ಎಲ್ಲಿ ಶಕ್ತಿ ಇದೆ ಅಲ್ಲಿ ಜನ ಹೆದರ್ತಾರೆ. ಹೌದು, ನಿಮ್ಗೆ ಗೊತ್ತಿದೆ, ಸಂಘದಲ್ಲಿ ನಾವು ಹೇಳುವಂತಹದ್ದು, ಎಲ್ಲಿ ಶಕ್ತಿ ಕಡಿಮೆ ಇದೆ, ಶಕ್ತಿ ಹೀನೈತೆ ಇದೆ, ದಬ್ಬಾಳಿಕೆ ಮಾಡತಕ್ಕಂಥದ್ದು ಸಾಮಾನ್ಯ, ಅದು ನಿಯಮ. ದುರ್ಬಲರನ್ನ ಶಿಕ್ಷಿಸುವ ನಿಯಮ. ಅದಕ್ಕೋಸ್ಕರ ನಮ್ಮಲ್ಲಿ ನಾವು ಶಕ್ತಿಯನ್ನ ಪಡಿಬೇಕು. ನಮ್ಮ ಸಂಘಟನೆ ಗಟ್ಟಿ ಆಯ್ತು, ನಮ್ಮ ಹಿಂದೂಗಳಲ್ಲಿ ಐಕ್ಯತೆ, ಸಮಾನತೆ, ಆ ದೃಷ್ಟಿ ಬಂದಾಗ ನಮ್ಮ ವಿರೋಧಿಗಳು ಏನು ಹೇಳಿದ್ರು ಕೂಡ ನಾವು ಅದನ್ನ ಲೆಕ್ಕಿಸುವ ಅಗತ್ಯ ಇಲ್ಲ. ಆದರೆ ಸಂಘದ ಪದ್ಧತಿಯಂತೆ ಒಬ್ಬ ಸಂಘದ ಸ್ವಯಂ ಸೇವಕ ಎಷ್ಟು ಶಿಸ್ತುಬದ್ಧವಾದಂತಹ ಜೀವನವನ್ನು ಮಾಡ್ತಾನೆ, ವಿಶ್ವ ಹಿಂದೂ ಪರಿಷತ್ತಿನ ಒಬ್ಬ ಕಾರ್ಯಕರ್ತನಿಗೆ ಸ್ವಯಂ ಶಿಸ್ತು, ಸಂಯಮ, ಈ ರೀತಿಯ ಧಾರ್ಮಿಕ ಭಾವನೆಗಳು ನನ್ನಲ್ಲಿ ಇರಬೇಕು. ವ್ಯಕ್ತಿ ನನ್ನನ್ನು ಗೌರವಿಸಬೇಕಿದ್ರೆ ನನ್ನ ವ್ಯವಹಾರ, ನನ್ನ ಚಲನವಲನಗಳು, ನನ್ನ ಈ ದೃಷ್ಟಿ, ಇದನ್ನು ನೋಡಿ ಜನ ನನಗೆ ಗೌರವ ಕೊಡ್ತಾರೆ. ವಿಶ್ವ ಹಿಂದೂ ಪರಿಷತ್ ಏನಂತಂದ್ರೆ ನಮ್ಮ ಶಕ್ತಿಯನ್ನ ನಾವು ವೃದ್ಧಿಸುವ, ಇನ್ನೊಬ್ಬರನ್ನ ದೇಶಿಸುವ ಮೊದಲು ನಮ್ಮತನವನ್ನು ನಾವು ಗಟ್ಟಿ ಮಾಡುವ, ಅನಿವಾರ್ಯ ಆದಾಗ ಮಾತ್ರ ಶಕ್ತಿ ಕೊನೆಯ ಒಂದು ಅಸ್ತ್ರವಾಗಿ ನಾವು ಈ ಶಕ್ತಿಯನ್ನ ಹೋರಾಟವನ್ನು ಮಾಡ್ತೇವೆ. ಅಲ್ಲಿಯವರೆಗೆ ಎಲ್ಲ ಶಾಂತ ರೀತಿಯಲ್ಲಿ ನಾವು ಅದನ್ನು ವಿರೋಧ ಮಾಡ್ತಕ್ಕಂಥ, ಮುಖ್ಯವಾಗಿ ನಮ್ಮ ಸಂಘಟನೆಯನ್ನ, ಹಿಂದುತ್ವವನ್ನ, ನಮ್ಮ ಐಕ್ಯತೆಯನ್ನ ನಾವು ಕಾಪಾಡಿಕೊಳ್ಬೇಕು. ಎಲ್ಲಿ ನಮ್ಮಲ್ಲಿ ಐಕ್ಯತೆ ಇದೆ, ನಮ್ಮ ಸಂಘಟನೆ ಗಟ್ಟಿ ಇದೆ, ನಮ್ಮನ್ನ ಮುಟ್ಲಿಕ್ಕೆ ಆ ಯೋಚನೆ ಮಾಡ್ತಾರೆ. ಈಗ ನಮ್ಮ ವಿರೋಧಿಗಳಿಗೂ ಗೊತ್ತಾಗಿದೆ ಹೇಗೆ ರಾಷ್ಟ್ರೀಯ ಸ್ವಯಂ ಸೇವಕವನ್ನ ಬ್ಯಾನ್ ಮಾಡ್ತಾರೆ. ಅವರಿಗೆ ಸಾಧ್ಯನೇ ಇಲ್ಲ. ಯಾವುದು ರಾಷ್ಟ್ರ ವಿರೋಧಿ ಚಟುವಟಿಕೆಯನ್ನೇ ಮಾಡೋದಿಲ್ಲ. ರಾಷ್ಟ್ರವನ್ನ, ಧರ್ಮವನ್ನ, ಸಮಾಜವನ್ನ, ವ್ಯಕ್ತಿಯನ್ನ, ಸಮಸ್ತ ಜೀವಿಯನ್ನ ಅತ್ಯಂತ ಪ್ರೀತಿ ಸಂಯಮದಿಂದ ನೋಡ್ತಕ್ಕಂತ ಒಂದು ವ್ಯವಸ್ಥೆ ಇದ್ದಾಗ ಯಾವ ರೀತಿಯಲ್ಲಿ ನಮ್ಮನ್ನು ವಿಶ್ವ ಹಿಂದೂ ಪರಿಷತ್ತು ಹಾಗೆ ಒಂದೆರಡು ಸಲ ಬ್ಯಾನ್ ಮಾಡಿದಾಗ ಕೋರ್ಟಿನ ತೆಗೆದಿರೋದನ್ನ ಮಾಡ್ಲಿಕ್ಕೆ ಇಲ್ಲ, ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದ ನಾವು
ನಮ್ಮ ಕಾರ್ಯವಿಧಾನದಿಂದ, ನಮ್ಮ ವ್ಯಕ್ತಿತ್ವದಿಂದ, ನಮ್ಮ ಸಾಧನೆಯಿಂದ, ನಮ್ಮ ಸೇವಾ ಮನೋಭಾವದಿಂದ, ಇನ್ನೊಬ್ಬರು ಕೊಡ್ತಕ್ಕಂತ ಸೇವೆ ಸಮಾಜಕ್ಕೆ ಕೊಡ್ತಾ ಇದರಿಂದ ಜನ ನಮ್ಮನ್ನು ಗುರುತಿಸ್ತಾರೆ. ನಮ್ಮ ವಿರೋಧಿಗಳು ಕಾಲಕ್ರಮದಲ್ಲಿ ಸುಧಾರಣೆ ಮಾಡ್ತಾರೆ. ಒಂದು ಕೊನೆಗೆ ಒಂದು ಕೇಳ್ಬೇಕಂತಿತ್ತು ನನಗೆ, ಈ ನಿಮ್ಮ ಒಟ್ಟು ಈ ಒಂದು 40-50 ವರ್ಷಗಳ ನಿಮ್ಮ ಈ ಸಂಘಟನೆಯ ಜೀವನದಲ್ಲಿ ಒಂದು ಯಾವ್ದಾದ್ರು ಒಂದು ಬಹಳ ರೋಚಕ ಘಟನೆ ನಡೆದದ್ದು ಅದನ್ನ ನೆನಪಿಸಿಕೊಂಡು ಹೇಳ್ಬೋದು ಅಂತ ಆದ್ರೆ? ರಾಮೇಶ್ವರದಲ್ಲಿ ರಾಮ ಸೇತುವನ್ನು ಹೊಡಿಬೇಕು ಅಂತ ಹೇಳಿ ತಮಿಳುನಾಡಿನ ಸರ್ಕಾರ, DMK ಸರ್ಕಾರ ಯೋಚನೆ ಮಾಡಿ ಹೊಡಿಬೇಕು, ಅದನ್ನ ಅಲ್ಲಿಂದ ಸರಕು ಸರಂಜಾಮನ್ನು ಕೊಂಡೋಗ್ಲಿಕ್ಕೆ ಹಡಗುಗಳು ಬರಬೇಕು. ಅದನ್ನ ವಿರೋಧಿಸಿದ್ದು ವಿಶ್ವ ಹಿಂದೂ ಪರಿಷತ್. ಒಂದು ದೊಡ್ಡ ಸಂಖ್ಯೆಯಲ್ಲಿ ನಾವು ರಾಮೇಶ್ವರಕ್ಕೆ ಹೋಗ್ಬೇಕು ಅಂತ ಹೇಳಿದಾಗ ಸಂಘಟನೆಗೆ ಅದನ್ನು ವಿರೋಧಿಸುವಂತಹ ಜನಗಳು ಸಿಕ್ಲಿಕ್ಕಿಲ್ಲ. ಅದೇನು ದೊಡ್ಡ ಸಂಗತಿ ಅಲ್ಲ ಅಂತ ಹೇಳುವಾಗ ಈ ವಿಚಾರವನ್ನ ಸಮಾಜದ ಮುಂದೆ ಇಟ್ಟಾಗ ರಾಮ ಸೇತು, ಒಂದು ಅಳಿಲು ಕಟ್ಟಿದಂತಹ ಒಂದು ಸೇತುವೆ, ವಾನರರು ಕಟ್ಟಿದಂತಹ ಒಂದು ಸೇತುವೆಯನ್ನ ಹೊಡಿತಾರೆ ಅಂದಾಗ ಜನ ಬಹಳ ರೋಷದಿಂದ ಮುಂದೆ ಬಂದರು. ಸಾವಿರಾರು ಜನ, ನಾವು ಮಂಗಳೂರಿನಿಂದ ಹೋಗಿತ್ತು, ಯಶಸ್ವಿಯಾಗಿ ಹೋರಾಟ ಮಾಡಿತ್ತು. ಇದನ್ನ ಸರ್ಕಾರ ಬಿಟ್ಟು ಹೋರಾಟದಿಂದ ಸಿಕ್ಕಿದಂತ ಯಶಸ್ಸು ವಿಶ್ವ ಹಿಂದೂ ಪರಿಷತ್ತು. ನಾವು ಕೂಡ ಹಾಗೆ ಮಂಗಳೂರಿನಲ್ಲಿ ಗೋ ಸೇವೆಗೆ, ಗೋ ಸಂರಕ್ಷಣೆಗೆ ಹೋರಾಟವನ್ನು ಮಾಡುವಾಗ ಆರಂಭದ ದಿನಗಳಲ್ಲಿ ನಮ್ಗೆ ವಿಶೇಷ ಸಿಕ್ಲಿಲ್ಲ. ಈಗ ಅದು ಗೋ ಸಂರಕ್ಷಣೆ ಇರ್ಲಿ, ಹೆಣ್ಣು ಮಕ್ಕಳನ್ನು ಹಾರಿಸುವಂತ ಲವ್ ಜಿಹಾದ್ ಇರ್ಲಿ, ಇದರಲ್ಲೆಲ್ಲ ನಮ್ಮ ಸಾಮಾನ್ಯ ಜನರಿಗೆ ಒಂದು ಅವೇರ್ನೆಸ್, ತಿಳುವಳಿಕೆ ಬಂದಿದೆ. ಅದನ್ನು ವಿರೋಧಿಸಬೇಕು ಅಂತೇಳಿ, ವಿರೋಧಿಸಬೇಕು ಅಂತಂದ್ರೆ ನಮ್ಮ ಮಕ್ಕಳು ಅಥವಾ ನಮ್ಮ ಗೋವುಗಳು ನಾವು ಪ್ರೀತಿ ಮಾಡಿದಾಗ, ನಾವು ಸಂರಕ್ಷಣೆ ಮಾಡಿದಾಗ ಮಾತ್ರ ಉಳಿದವರು ಪ್ರೀತಿ ಮಾಡ್ತಾರೆ ಅಂತ ದೃಷ್ಟಿಯಿಂದ ನಮ್ಮ ಯಶಸ್ಸು ಏನಂತಂದ್ರೆ ಬಾಲ ಸಂಸ್ಕಾರ ಕೇಂದ್ರಗಳ ಮೂಲಕ ಶಾಲೆಗಳಿಗೆ ಹೋಗುವಂತಹ ಚಿಕ್ಕ ಚಿಕ್ಕ ಮಕ್ಕಳಿಗೆ ಭಾನುವಾರ ನಡೆಸ್ತಕ್ಕಂಥ 1 ಗಂಟೆಯ ಈ ಬಾಲ ಸಂಸ್ಕಾರದ ಭಜನೆ, ಭಕ್ತಿಗೀತೆಗಳು, ರಾಮಾಯಣ ಮಹಾಭಾರತ, ಶಿಸ್ತು, ನಮ್ಮ ಧರ್ಮದ ಆಚರಣೆ, ನಮ್ಮ ಉತ್ಸವ, ನಮ್ಮ ಉಡುಗೆ ತೊಡುಗೆಗಳು, ನಮ್ಮ ತಿಂಡಿ ತಿನಿಸುಗಳು, ಇದರ ಬಗ್ಗೆ ಮಾಹಿತಿಯನ್ನ ಎಳೆಯರಿಗೆ ಕೊಟ್ಟಾಗ ನಮ್ಮ ಧರ್ಮದ ಬಗ್ಗೆ ತುಂಬಾ ಅರಿವು ಮೂಡುತ್ತದೆ. ಅದರಿಂದ ತುಂಬಾ ಯಶಸ್ಸು ನಮ್ಗೆ ಸಿಕ್ಕಿದೆ. ಖಂಡಿತ ಸ್ನೇಹಿತರೆ, ಒಂದು ವಿಷಯ ಹೇಳಲಿಕ್ಕಿರುವಂತದ್ದೇನೆಂದ್ರೆ, ವಿಶ್ವ ಹಿಂದೂ ಪರಿಷತ್ ಅಂತ ಬಂದಾಗ ಹೊರಗಡೆಯ ಜನರು ಅದನ್ನ ನೋಡುವಂತಹ ರೀತಿ ಬಹಳ ವಿಭಿನ್ನ, ಬೇರೆ ರೀತಿಯಾಗಿ ನೋಡ್ತಾರೆ. ಅದೊಂದು ಕೋಮುವಾದಿ ಸಂಘಟನೆ ಅನ್ನುವಂತಹ ಒಂದು ವ್ಯಾಖ್ಯಾನವನ್ನ ಕೊಡ್ತಾರೆ. ಆದ್ರೆ ಸ್ವತಃ ಆ ಸಂಘಟನೆಯ ಬಗ್ಗೆ ತಿಳಿದುಕೊಳ್ಳದೆ, ಆ ಸಂಘಟನೆ ಯಾವ ರೀತಿ ಕೆಲಸ ಮಾಡ್ತದೆ ಅಂತ ಗೊತ್ತಿಲ್ಲದೆ, ಆ ಸಂಘಟನೆಯ ಒಳಗೆ ಹೊಕ್ಕದೆ, ಅದು ಮಾಡುವಂತ ಕೆಲಸಗಳನ್ನ ಹತ್ತಿರದಿಂದ ಗಮನಿಸದೆ, ಕೇವಲ ಯಾರು ಹೇಳಿದ್ರು ಅನ್ನುವ ಕಾರಣಕ್ಕೆ ಆ ಸಂಘಟನೆಯನ್ನ ವಿರೋಧ ಮಾಡುವಂತದನ್ನ ನಾವು ನೋಡ್ತೇವೆ. ಅವುಗಳ ಮಧ್ಯೆ ಒಂದು ಬಾರಿ ಆ ಸಂಘಟನೆಯ ಬಗ್ಗೆ ತಿಳಿಯುವಂತಹ ಪ್ರಯತ್ನವನ್ನ ನಾವು ಮಾಡಬೇಕಾದಂತ ಅನಿವಾರ್ಯತೆ ಇದೆ. ವಿಶ್ವ ಹಿಂದೂ ಪರಿಷತ್ ಅನ್ನುವಂಥದ್ದು ಒಟ್ಟು ಎಲ್ಲ ಸಂಘದ ಪರಿವಾರ ಸಂಘಟನೆಗಳಾಗಿರ್ಬೋದು, ಅದರ ಕೆಲಸಗಳೇನು, ಸಂಘ ತನ್ನ ಕಾರ್ಯದ ಪದ್ಧತಿಯಲ್ಲಿ ಏನನ್ನ ಹೇಳುತ್ತದೆ, ಏನನ್ನ ಕೆಲಸ ಮಾಡ್ತದೆ, ಅದನ್ನ ತಿಳಿಯುವಂತಹ ಪ್ರಯತ್ನವನ್ನ ಮಾಡಬೇಕು ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ಅದನ್ನ ನಿಮ್ಗೆ ತಿಳಿಸುವಂತಹ ಪ್ರಯತ್ನ. ಒಂದು ಸಮಾಜವಾಗಿ ನಾವು ಸಂಘದ ವ್ಯಾಪ್ತಿಯ ಒಳಗಿರುವಂತಹವರು ಬಹಳಷ್ಟು ಕಡಿಮೆ ಜನ, ಆದ್ರೆ ಸಮಾಜ ಬಹಳ ದೊಡ್ಡದಿದೆ. ಆ ಸಮಾಜಕ್ಕೆ ಅದರ ಅರಿವು ಆಗಬೇಕು. ಸಂಘದ ನಿಜವಾದ ಕಾರ್ಯಪದ್ಧತಿ ಏನು, ಪರಿವಾರದ ಕಾರ್ಯಪದ್ಧತಿಗಳೇನು ಅನ್ನುವಂಥದ್ದನ್ನ ತಿಳಿಸುವಂತದ್ದು ಆಗಬೇಕು ಅನ್ನುವಂಥ ಕಾರಣಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನಾವು ಯೋಚನೆ ಮಾಡಿದ್ವಿ.